ವಿಜಯಪುರದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. 8 ಮಂದಿ ಸಾವನ್ನಪ್ಪಿದ್ದಾರೆ. ಕ್ರೂಸರ್ ಮತ್ತು ಕ್ಯಾಂಟರ್ ಮುಖಾಮುಖಿ ಡಿಕ್ಕಿಯಾದಂತಹ ಪರಿಣಾಮ ಈ ಒಂದು ಘಟನೆ ನಡೆದಿರುವಂತದ್ದು. ವಿಜಯಪುರ ಜಿಲ್ಲೆಯ ಚಿಕ್ಕಸಿಂದಗಿ ಬಳಿ ಈ ಘಟನೆ ನಡೆದಿದೆ. ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತ ಸಂಭವಿಸಿದೆ. ಈ ಒಂದು ಅಪಘಾತದಲ್ಲಿ 8 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ವಿಜಯಪುರ ಜಿಲ್ಲೆಯ ಚಿಕ್ಕಸಿಂದಗಿ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. 5 ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ಗಾಳಿಡಿ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂತದ್ದು. ಮೃತಪಟ್ಟವರು ಕಲಬುರಗಿಯ ಚಿತ್ತಾಪುರದವರು ಅಂತ ಮಾಹಿತಿ ತಿಳಿದು ಬರ್ತಾ ಇದೆ. 8 ಮಂದಿ ಸಾವನ್ನಪ್ಪಿರುವಂತವರು ಕಲಬುರಗಿಯ ಚಿತ್ತಾಪುರದವರು ಅಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. 5 ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಯಾವ ರೀತಿಯಾಗಿ ಭೀಕರ ಅಪಘಾತ ಸಂಭವಿಸಿದೆ ಅಂತ. ಆ ಕ್ಯಾಂಟರ್ ಮತ್ತು ಕ್ರೂಸರ್ ನಡುವೆ ಆಗಿರುವಂತಹ ಈ ಒಂದು ಡಿಕ್ಕಿಯಲ್ಲಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಆ ಒಂದು ಕ್ರೂಸರ್ ಗಾಡಿ. ಆ ಒಂದು ಕ್ರೂಸರ್ ಗಾಡಿನಲ್ಲಿ ಇದ್ದಂಥವರ 8 ಮಂದಿ ಸಾವನ್ನಪ್ಪಿದ್ದಾರೆ ಅನ್ಸುತ್ತೆ. ಸೊ ಆ ರೀತಿಯಾಗಿ ಭಯಾನಕವಾಗಿ ಆ ಒಂದು ಆಕ್ಸಿಡೆಂಟ್ ನಡೆದಿರುವಂಥದ್ದು. ಮೋಸ್ಟ್ ಪ್ರಾಬಬ್ಲಿ ಓವರ್ ಸ್ಪೀಡ್ ಈ ಒಂದು ಘಟನೆಗೆ ಕಾರಣ ಕೂಡ ಆಗಿರುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇದೆ. ಚಿಕ್ಕಸಿಂದಗಿ ವಿಜಯಪುರದ ಚಿಕ್ಕಸಿಂದಗಿ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು. ಆ ಕ್ಯಾಂಟರ್ ಗಾಡಿ ಮತ್ತು ಒಂದು ಕಡೆ ಕ್ರೂಸರ್ ಗಾಡಿ ನಡುವೆ ಈ ಒಂದು ಘಟನೆ ನಡೆದಿದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಹೇಶ್, 8 ಮಂದಿ ಸಾವನ್ನಪ್ಪಿದ್ದಾರೆ. ಅವರೆಲ್ಲರೂ ಕೂಡ ಒಂದೇ ಕುಟುಂಬದವರ. ಮತ್ತೆ ಏನ್ ಕಾರಣ ಈ ಒಂದು ಘಟನೆಗೆ ಅಂತ? ಪೃಥ್ವಿರಾಜ್, ಈ ಒಂದು ಘಟನೆ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಚಿಕ್ಕಸಿಂದಗಿಯಲ್ಲಿ ಸಂಭವಿಸಿದೆ. ಈ ಬೆಳಗಿನ ಜಾವ 5:30 ಸುಮಾರಿಗೆ ಈ ಒಂದು ಕ್ರೂಸರ್ ನಲ್ಲಿ ಏನಿದ್ರು ಚಿತ್ತಾಪುರದ 13 ಜನ ಹೊಂಟಿದ್ರು. ಅವರು ಗೋವಾದಿಂದ ವಿಜಯಪುರ ಮಾರ್ಗವಾಗಿ ತಮ್ಮ ಚಿತ್ತಾಪುರಕ್ಕೆ ತೆರಳುತ್ತಾ ಇರ್ಬೇಕಾದ್ರೆ ಈ ಕಲಬುರಗಿ ಕಡೆಯಿಂದ ಏನ್ ಕ್ಯಾಂಟರ್ ಬರ್ತಾ ಇತ್ತು ಆ ಒಂದು ಕ್ಯಾಂಟರ್ ಮುಖಾಮುಖಿ ಡಿಕ್ಕಿಯಾಗಿ ಈ ಒಂದು ಅವಘಡ ಸಂಭವಿಸಿದೆ. ಈ ಒಂದು ದುರ್ಘಟನೆಯಲ್ಲಿ 8 ಜನ ಪುರುಷರು ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. 5 ಜನ ಗಾಯಗೊಂಡಿದ್ದಾರೆ. ಅವರನ್ನ ಸಿಂದಗಿ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬಹುಶಃ ಈ ಒಂದು ಅಪಘಾತಕ್ಕೆ ಅತಿಯಾದ ವೇಗ ಮತ್ತು ಚಾಲಕರು ಈ ಬೆಳಗಿನ ಜಾವ ನಿದ್ರಾವಸ್ಥೆಯಲ್ಲಿ ಇದ್ದಿದ್ದು ಕಾರಣ ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಈ ಒಂದು ಚಿತ್ತಾಪುರದವರು ಏನು ಒಂದು 8 ಜನ ಸಾವಿಗೀಡಾಗಿದ್ದಾರೆ. ಅವರು ಹೆಸರುಗಳು ಈವರೆಗೆ ಇನ್ನೂ ಪತ್ತೆಯಾಗಿಲ್ಲ. ಈ ಒಂದು ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಘಟನೆ ಬಗ್ಗೆ ಮಾಹಿತಿ ತಿಳಿದ ತಕ್ಷಣ ಸಿಂದಗಿ ಸಿಪಿಐ ಮಹಾಂತೇಶ್ ದಾಮಣ್ಣವರು ಮತ್ತೆ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅಲ್ಲಿನ ಆಕ್ಸಿಡೆಂಟ್ 2 ಮುಖಾಮುಖಿ ಡಿಕ್ಕಿಯಾಗಿ ವಾಹನಗಳು ಸಿಕ್ಕಾಕೊಂಡಿದ್ದು, ಅಷ್ಟೇ ಅಲ್ಲದೆ ಹೆಣಗಳು ಕೂಡ ಬಿದ್ದಿದ್ದು, ಆಮೇಲೆ ರಸ್ತೆ ಸಂಚಾರಕ್ಕೆ ಅಡೆತಡೆ ಉಂಟಾಗಿತ್ತು. ಈ ಶವಗಳನ್ನ ಸಿಂದಗಿ ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಗಾಯಾಳುಗಳೇನಿದ್ರು 5 ಜನ ಅವರನ್ನು ಕೂಡ ಸಿಂದಗಿ ತಾಲೂಕು ಆಸ್ಪತ್ರೆಗೆ ಕಳಿಸಿದ್ದಾರೆ. ಈ ರಸ್ತೆ ಸಂಚಾರಕ್ಕೆ ಏನೊಂದು ಅಡ್ಡಿಯಾಗಿತ್ತು. ವಾಹನಗಳನ್ನು ರಸ್ತೆ ಪಕ್ಕಕ್ಕೆ ನಿಲ್ಲಿಸ್ಬಿಟ್ಟು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ಬೆಳಗಿನ ಜಾವ ಈ ಒಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಮಹೇಶ್ ವಿ ಶೆಟಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈ ಕಡೆಗೆ ತೆಗಿಲಕ್ ಬರಲ್ಲ. ಏನೇ ಮಾಡ್ತೀವಿ ಸರ್, ಅದೇ ಆಚೆ ಕಡೆ ಇದು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ನಾಮಿನೇಷನ್ ಅನ್ನ ಸಲ್ಲಿಸಲಿದ್ದಾರೆ. ಅಧಿಕೃತ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅಖಾಡಕ್ಕಿಳಿತಾ ಇದ್ದಾರೆ. ಮಧ್ಯಾಹ್ನ 12:05ರಿಂದ 1 ಗಂಟೆಯ ಒಳಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರು ಹಾಲಿ ಸಂಸದರಾಗಿದ್ದಂಥವರು. ದೇವೇಗೌಡರು ಈಗ ಅವರ ಮೊಮ್ಮಗ ಅಧಿಕೃತವಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಗೆ ಮಧ್ಯಾಹ್ನ 12:05ರಿಂದ 1 ಗಂಟೆಯ ಒಳಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಸಚಿವ ಎಚ್ ಡಿ ರೇವಣ್ಣ ದಂಪತಿಯಿಂದ ವಿಶೇಷವಾದಂತಹ ಪೂಜೆಯನ್ನ ಕೂಡ ಸಲ್ಲಿಸಲಾಗ್ತಾ ಇದೆ. ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಾಮಪತ್ರ ದಾಖಲೆ ಪರಿಶೀಲಿಸಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ದಂಪತಿಗಳು. ಇಲ್ಲಿ ರೇವಣ್ಣ ಅವರು ಜ್ಯೋತಿಷ್ಯ ತಜ್ಞರು ಅನ್ನೋ ರೀತಿಯಲ್ಲಿ ಅವರ ಎಲ್ಲಾ ರೀತಿಯಾದಂತಹ ಲೆಕ್ಕಾಚಾರವನ್ನ ಕೂಡ ಹಾಕ್ತಾರೆ. ಪ್ರತಿಯೊಂದು ನಡೆಯನ್ನು ಕೂಡ ಅವರು ಒಂದು ಕಾಲನ್ನ ಹೊರಗಿಡಬೇಕು ಅಂದ್ರೂ ಜ್ಯೋತಿಷಿಗಳ ಮಾತನ್ನೇ ಕೇಳ್ತಾರೆ. ಇನ್ನು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಅಲ್ಲಿ ರೇವಣ್ಣ ಅವರು ವಿಶೇಷವಾದಂತಹ ಪೂಜೆಯನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ ಮಗನ ಗೆಲುವಿಗೋಸ್ಕರ.